ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಲೈವ್ ಬರ್ರಿ, ಬಹಳಷ್ಟು ಜನ ಲೈವ್ ಬರ್ರಿ. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತವ್ರು, ಪ್ರತಿಯೊಬ್ಬ ತಂದೆಗಳು, ಮಕ್ಕಳು, ಹಾದಿ ಬಿಟ್ಟ ಮಕ್ಕಳು ಎಲ್ಲರೂ ನೋಡ್ಬೇಕಾದಂತ ಒಂದು ಎಪಿಸೋಡ್ ಇದೆ. ನಾನು ಸಾರ್ವಜನಿಕ ಜೀವನ ಬಂದಾಗಿಂದ ಸುಮಾರು 40 ವರ್ಷದಾಗ ಬಹಳಷ್ಟು ಜನರ ಅಪಗೋಳ ನನ್ನ ಮುಂದ ತಮ್ಮ ಅನಿಸಿಕೆಗಳನ್ನ, ತಮ್ಮ ವೇದನೆ ಹೇಳಿದ್ದು ನೋಡ್ಬೇಕಾದ್ರ ಏನಪ್ಪಾ ಅಂತ ಹಿಂಗ ಅನಿಸ್ತಿರ್ತೈತೆ. ಇಲ್ರಿ, ನನ್ನ ಮಗ ಹಾದಿ ಬಿಟ್ಟಿದಾನು, ಶಿಕ್ಷಣ ತೆಲಿಗೆ ಹತ್ಲಿಲ್ಲ, ಚೆರೆ ಕುಡಿಯತಾನು, ಕ್ಯಾಸಿನೋ ಕೊಂಟಾನು, ಇಸ್ಪೇಟ್ ಆಡತಾನು, ಊರಾಗ ಮಾಡಬಾರ್ದೆಲ್ಲ ಕೆಲಸ ಮಾಡತಾನು. ಬಹಳಷ್ಟು ತಂದೆ ತಾಯಿಗಳ ಇತ್ತೀಚೆಗೆ ಬಹಳ ಆಗೈತ. ನನಗೆ ಮುಂದ್ ಬಂದ್ ಹೇಳ್ತಿರ್ತಾರ. ಅವ್ರಿಗೆ ಏನ್ ಹೇಳ್ಬೇಕಂತ ತಿಳಿದಿಲ್ಲ ನನಗ. ಯಾಕಂದ್ರ ಅವ್ರ ಮೆರಿಟ್ ಇರುದಿಲ್ಲ, ನೌಕರಿನೂ ಹತ್ತುದಿಲ್ಲ. ಎಲ್ಲೋ ಇದ್ದವ್ರಿಗೆ ಯಾರೋ ರೊಕ್ಕ ಹುಟ್ಕೊಂಡ್ ಕೇಸ ಆ ಹುಡುಗರ್ನು ಬ್ಲಕ್ ಮಾಡಿರ್ತಾರ. ಆದ್ರ ಅಂತ ತಂದೆ ತಾಯಿಗಳಿಗೆ ಒಂದು ಸಜೆಷನ್ ಮಾತ್ರ ಕೊಡಾಕ ಇಚ್ಛಾ ಮಾಡ್ತೇನೆ ನಾನು. ಯಾಕಂದ್ರ ಈ ನಿಮ್ಮ ಹಾದಿ ಬಿಟ್ಟ ಮಕ್ಕಳ, ಅವು ಶಾನೆ ಮಕ್ಕಳ, ಹಾದಿ ತರಕ್ ಹಾದಿಗಳು ಬಹಳ ಅದಾವ. ಸ್ವಲ್ಪ ನೀವು ಮನಸ್ಸು ಮಾಡ್ಬೇಕ, ಅದಕ್ಕ ಅವ್ರ ಮನಸ್ಸು ಹೋಲಿಸ್ಬೇಕ. ಏನಿಲ್ಲ, ಈಗ ಹಾನಗುಡದ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬರ್ತಾವ. ಈ ಗ್ರಾಮ ಪಂಚಾಯತಿ ಇಲೆಕ್ಷನ್ದಾಗ ಸಾಧ್ಯ ಆತಂದ್ರ ಒಂದ್ ವಾರ್ಡ್ನಾಗ ನಿಂದ್ರಸಾಕ್ ಬುದ್ಧಿ ಆಡುದು, ಇಲ್ಲಂದ್ರ ಅಲ್ಲಿ ಯಾವ ಆರಿಸಿ ಬರ್ತಾನಲ್ಲ ಅವಂಗ್ ಬೆನ್ನ ಹಚ್ಚಿ ಬಿಡುದು ಅವಂಗ. ಆಮ್ಯಾಗ ಅದು ಆಟೋಮೆಟಿಕ್ ಅವ ಲೈನ್ ಎತ್ತೇ ಬಿಡ್ತಾನ. ಆಮ್ಯಾಗ ತಾಲೂಕಾ ಪಂಚಾಯತಿ ಇಲೆಕ್ಷನ್ ಬರ್ತೈತಿ, ಜಿಲ್ಲಾ ಪಂಚಾಯತಿ ಬರ್ತೈತಿ. ಅವಾಗ ನಮಗ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಯಾರು ಆರಿಸಿ ಬರ್ತಾರೋ ಏನ್ ಬರ್ತಾರೋ ಗೊತ್ತಾಗ್ತೈತಿ, ಅವ್ರ ಬೆನ್ನ ಹಚ್ಚೋದು. ಆದ್ರೆ ಅದಕ್ಕಿಂತ ಮೊದಲ ಒಂದು ಸ್ಟಾರ್ ಚೆರಿವಿಗಳು ಮಾತ್ರ ಅದ್ರಾಗ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಚಲೋ ಚಪ್ಪಲ್ಲ, ಒಂದ್ ಸ್ಟಾರ್ ಚೆರಿವಿಗಳ, ಒಂದಿಟ್ ಮಾತಾಡಕ ವಾಕ್ ಚಾತುರ್ಯ, ಸುಳ್ಳು ಹೇಳುದು, ಅಥವಾ ಏನೇನೋ ಕೆಲವೊಂದು ಕೆಲಸಗಳು ಮಾಡ್ಬೇಕಾಗ್ತಿತ್ತು. ಅದನ್ನ ಅವನು ಮಾಡ್ರಿ ಅಂದ್ರೆ 100% ಸರಳ ಅಲ್ಲಿ ಇದ್ದಂತ ಆ ಊರುಗಳಿಗಿದ್ದಂತ PA ಕಣ್ಣಾಗಿ ನೀವು ಬಿದ್ದು ಬಿಡ್ತೀರಿ. ಆ PA ತೆರಿಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿಬಿಟ್ರಿ, ಡೈರೆಕ್ಟ್ MLA ಮಂತ್ರಿಗಳು ಮಟ್ಟ ನಿಮ್ನ ಸಂಪರ್ಕ ಹಚ್ಚಿ ಬಿಡ್ತಾನ. ನೀವ ಹಂಗ ಇಲ್ಲೆಲ್ಲ ಆಗ್ಬಿಡ್ದ MLA ಮನಿಗೆ ಹೋಗಿ ಕುಂಡಾಕ್ ಶುರು ಮಾಡುದು. ಅಲ್ಲೇ ಒಟ್ಟ MLA ಅವ್ರ ಅದಾರ್ರಿ, ಒಳಗದಾರು, ಜಳಕ ಮಾಡತ್ತಾರು, ಈಗ ನಾಷ್ಟ ಮಾಡತ್ತಾರು, ಊಟ ಮಾಡತ್ತಾರು ಅಂತ ಅಲ್ಲೇ ಗೇಟಿಗೆ ನಿಂತ್ಕೊಂಡ್ ಮಂದಿ ಅವ್ರ ಕಣ್ಣಾಗ ಬೀಳುವಂಗ, ಅವ್ರ PA ಕಣ್ಣಾಗ ಬೀಳುವಂಗ ಮಾಡ್ರಿ ಅಂದ್ರ ಆಟೋಮೆಟಿಕ್ MLA ಕಣ್ಣಾಗ ಬೀಳ್ತಾರ ನೀವು. ಮತ್ತ ಅಲ್ಲಿ MLA ಮನೆಗೆ ಬಹಳಷ್ಟು ಮಂದಿ MLA ಮಂತ್ರಿಗಳು ಹೇಳ್ತಿಲ್ಲ ನಾ, ಮತ್ತೆ ಎಲ್ಲಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಕೆಲವು ಮಂದಿ ಅಷ್ಟ ಈ MLA ಕೈನಿಗೆ ನೀವು ಬಿದ್ದ ಮ್ಯಾಗ ಆಟೋಮೆಟಿಕ್ ಎಲ್ಲ ಗೊತ್ತಾಗ್ತೈತಿ. ಅಲ್ಲಿ ಯಾವ ಕಾಂಟ್ರಾಕ್ಟ್ ತೊಗೊಳಕ್ ಬರ್ತಾನು, ಯಾವ ರಿಯಲ್ ಎಸ್ಟೇಟ್ ದಾವ್ ಬರ್ತಾನು, ಯಾವ ಟ್ರಾನ್ಸ್ಫರ್ ಮಾಡ್ಕೊಳಕ್ ಬರ್ತಾನು, ಯಾವ ಏನ್ ಮಾಡಕ್ ಬರ್ತಾನ, ಎಲ್ಲಾ ಮಂದಿ ನಿಮಗ್ ಗೊತ್ತಾಗ್ತೈತಿ. ಜಗತ್ತ ಗೊತ್ತಾಗ್ತೈತಿ ಅಲ್ಲಿ ನಿಮಗ್. ಆಟೋಮೆಟಿಕ್ ಆಗಿ ಯಾವಾಗ ನಿಮ್ ಕೂಡ ಡೀಲ್ ಚಾಲೂ ಮಾಡಿಬಿಡ್ತಾರ. ಅವ್ರು MLA ಕೂಡ ಬಹಳ ಆತ್ಮೀಯ ಅದಾನ. ಬಿಡ್ರಿ, ಯಾಕೆ ಸರ್ ಸಾಹೇಬ್ರಿಗೆ ಹೇಳ್ತಾನೆ, ನಾನು MLA ಅವ್ರಿಗೆ ಹೇಳ್ತೇನೆ ಬಿಡ್ರಿ, ಮಂತ್ರಿಗೆ ಹೇಳ್ತೇನೆ ಬಿಡ್ರಿ ಅಂತ ಇಟ್ಟ ಅಲ್ಲಿ ಡೈಲಾಗ್ ಹೊಡದ್ರಿ ಕಲಾಸ್. ನಿಮ್ಮಂತಕ್ಕ ದುಡ್ಡದ ಲಕ್ಷ್ಮಿ ಏನ ಬಂದ ನಿಮ್ಮ ಕಾಲ್ ಮುರ್ಕೊಂಡ್ ಬೀಳ್ತಾವಲ್ಲಿ. ಅದನ್ನ ಒಂದು ಶನತನಲ್ಲೇ ಕಲಿಬೇಕು ಅಟ್ಟ ನೀವು. ಈಗ ಒಟ್ಟಾರೆ ರಾಜ್ಯದೊಳಗ ಈಗ ನೀವು ರಾಜಕಾರಣಕ್ಕೆ ಬಂದ್ರಿ ಅಂದ್ರ ಕಲಾಸ್ ಅದೊಂದ ಈಗ ಪುಕಟ ರಾಕ್ ಇಲ್ದ ನಡೆಯುವಂತ ಒಂದು ಉದ್ಯೋಗ. ತಪ್ಪು ತಿಳ್ಕೊಬೇಡ್ರಿ, ಇದ್ದದ್ ಫ್ಯಾಕ್ಟ್ ಹೇಳತ್ತೀನಿ ನಾ. ಬಾಳ ಮಂದಿಗೆ ಮನಸ್ಸಿಗೆ ನೋವು ಆಗ್ಬಹುದು ಇದ್ದದ್ದ. ಆಮ್ಯಾಗ ಆಟೋಮೆಟಿಕ್ ಆ MLA ಅವ್ರ ಮನ್ಯಾಗ ನಿಮ್ ಒಳಗೆ ಎಂಟ್ರಿ ಆಗ್ತೈತಿ. ಕಿಚನ್ಕ ಚಾ ಕೊಡುದು, ಊಟಕ್ಕಾತು, ಸಂಜೆ ಕಡೆ ರಾತ್ರಿ ವ್ಯವಸ್ಥೆ ಆತು. ಆ MLA ಅವ್ರ ವಿಶ್ವಾಸದಾಗ ಉಳಿದ್ರಿ ಅಂದ್ರ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ ಪ್ರಭಾವ ಹೆಚ್ಚಾಗ್ತೈತೆ. ಮತ್ ಶನೆತನೂ ಬೇಕ. ಕ್ವಾನ್ ಗೊಬ್ಬ ಐತಿ ಅಂದ್ರ ನಕ್ಕಿ ಇದೈತ್ರಿ ಅಂತ ಹೇಳ್ಬೇಕ. MLA ಅವ್ರು ಏನ್ ಹೇಳ್ತಾರಲ್ಲ, ಅವ್ರ PA ಏನ್ ಹೇಳ್ತಾರ ಅಂತ ಕೇಳ್ಕೊತ ಹೋದ್ರಿ ಅಂದ್ರ ಒಳ್ಳೆ ಭವಿಷ್ಯ ಆಗ್ತೈತಿ. ಅಷ್ಟ್ರೊಳಗ್ ಗೊಟಕ್ನ MLA ಗೊಟಕಂದ ಟಿಕೆಟ್ ನಿಮ್ಗ ಆಗಿರ್ತೈತೆ. ಇಲ್ಲ MLA ಉಳಿದ ಅಂತಂದ್ರ ಅವನ್ ಚಾಡಿ ಹೈಕಮಾಂಡ್ ಹೋಗಿ ಹೇಳಿ ಬಿ ಫಾರ್ಮ್ ನೀವು ತಗೊಂಬಂದ್ರಿ ಅಂದ್ರೆ 2028 ಅಥವಾ 2032 ನಕ್ಕಿ ನೀವು MLA ಆಗ್ತಾರೆ. ಇದ್ರ ಬಗ್ಗೆ ಪೂರ್ಣ ನಿಮ್ಗ ಸಂಪೂರ್ಣ ಮಾಹಿತಿ, ಒಟ್ಟಾರೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರ ಪುಕಟ ಸಲ ನಮ್ಮ ಆಂಜನೇಯ ನಗರ ಆಫೀಸ್ಗೆ ಬಂದ್ರಿ ಅಂದ್ರ ಪುಕಟ ಸಲ ಕೊಡ್ತೇವೆ. ಯಾಕಂದ್ರೆ ರೊಕ್ಕ ಇಲ್ದ ಇದೊಂದ ಸಲಹೆಯನ್ನು ನಾವು ನಿಮಗೆ ಕೊಡಬಹುದು.
ಅದಕ್ಕ ಹಾದಿ ಬಿಟ್ಟ ಮಕ್ಳು ಹಾದಿ ಬಿಟ್ಟಿದಾರಂತ ಅಪ್ಪಗಳು ಹಳಳಿ ಮಾಡಕ್ ಹೋಗ್ಬೇಡ್ರಿ. ನೀವು ನಮ್ಮ ಅಂತೆ ಕಳಿಸ್ರಿ. 2028 ಇಲ್ದ್ರ 32ಕ್ಕೆ ನಕ್ಕಿ MLA ಮಾಡಿ ಮಂತ್ರಿ ಮಾಡಿಸುವಂತ ಶನೆತನ ಅವ್ರು ಕೊಡ್ತೇವು. ದೇವ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಯಾಕಂದ್ರೆ ಇದು ವ್ಯಂಗ್ಯ ಅನ್ರಿ, ವಿಡಂಬನಾತ್ಮಕ ಅನ್ರಿ, ಅಥವಾ ಇದು ಇದ್ದದ್ದು ಫ್ಯಾಕ್ಟ್ ಅನ್ರಿ, ಏನ್ ಅನ್ನೋದು ನೀವು ಕಮೆಂಟ್, ಶೇರ್, ಲೈಕ್ ಮಾಡಿ ತಿಳಿಸ್ರಿ. ನಮಸ್ಕಾರ.